ಇನ್ನು ಜೀವನ ಪರ್ಯಂತ ಜೈಲು ಹಕ್ಕಿ ಆಗಿರುವಂತ ಪ್ರಜ್ವಲ್ ರೇವಣ್ಣ ಅವರ ಜೈಲಿನ ದಿನಚರಿ ಇವತ್ತಿನಿಂದ ಬಹಳ ಬದಲಾವಣೆ ಇರುತ್ತೆ. ಅಂದ್ರೆ ಇಷ್ಟು ಬಾರಿ ಅವರು ಈ 14 ತಿಂಗಳುಗಳ ಕಾಲ ಅವರು ವಿಚಾರಣಾಧೀನ ಕೈದಿಯಾಗಿದ್ರು. ಬಟ್ ಈಗ ಹಾಗಲ್ಲ, ಸಜಾಬಂದಿ ಅವರು ಅಂದ್ರೆ ಕೈದಿ ಅವರು ಅಧಿಕೃತವಾಗಿ ಸಜಾಬಂದಿ. ಇವತ್ತಿನಿಂದ ಜೈಲಿನಲ್ಲಿ ಖೈದಿಯ ಸಮವಸ್ತ್ರವನ್ನ ಅವರು ಧರಿಸಬೇಕಾಗುತ್ತೆ. ಜೈಲಿನಲ್ಲಿ ಕಡ್ಡಾಯವಾಗಿ 8 ಗಂಟೆ ಅವರು ಕೆಲಸ ಮಾಡಬೇಕಿರುತ್ತೆ. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಆಮೇಲೆ ಕರಕುಶಲ ವಸ್ತುಗಳು ತಯಾರಿಸೋದು, ಮರಗೆಲಸ, ಹೀಗೆ ಹಲವು ಕೆಲಸಗಳನ್ನು ಅವ್ರು ಮಾಡಬೇಕಾಗುತ್ತೆ. ಪ್ರಜ್ವಲ್ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅವ್ರಿಗೆ ದಿನಕ್ಕೆ 524 ರೂಪಾಯಿ ಸಂಬಳ ಇರುತ್ತೆ. ಕೆಲಸದ ಅನುಭವಕ್ಕೆ ತಕ್ಕಂತೆ ಜೈಲಿನಲ್ಲೂ ಕೂಡ ಬಡ್ತಿ ಸಿಗುವಂಥ ಕಾರ್ಯಗಳು ನಡೆಯುತ್ತವೆ. ಸೊ ಇದು ಪ್ರಜ್ವಲ್ ರೇವಣ್ಣ ಅವರ ಜೈಲಿನ ದಿನಚರಿ. ಆಮೇಲೆ ಅವರಿಗೀಗ ಸಜಾಬಂದಿ ಆಗಿರುವಂತಹ ಕಾರಣಕ್ಕಾಗಿ ಹೊಸ ಖೈದಿ ನಂಬರ್ ಅನ್ನ ಕೂಡ ಕೊಡಲಾಗಿದೆ. ಹಾಗೆ ಜೈಲಿನಲ್ಲಿ ತಡರಾತ್ರಿವರೆಗೂ ಪ್ರಜ್ವಲ್ ರೇವಣ್ಣ ಅವರಿಗೆ ಸರಿಯಾಗಿ ನಿದ್ದೆ ಬಂದಿಲ್ಲ. ಕೋರ್ಟ್ ತೀರ್ಪಿನ ಶಾಕ್ನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಹೊರಬರೋದಕ್ಕಾಗ್ತಾ ಇಲ್ಲ. ಜೀವಾವಧಿ ಶಿಕ್ಷೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಡಿಮೆ ಶಿಕ್ಷೆ ವಿಧಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಇರ್ತಾರೆ. ಆದರೆ ನ್ಯಾಯಾಧೀಶರು ಜೀವಾವಧಿ ಶಿಕ್ಷೆಯನ್ನ ನೀಡಿರುವಂಥ ಕಾರಣಕ್ಕಾಗಿ ಭವಿಷ್ಯದ ದಿನಗಳ ಬಗ್ಗೆ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಬಹಳ ಆತಂಕದಲ್ಲಿದ್ದಾರೆ. ತಡರಾತ್ರಿವರೆಗೂ ಬ್ಯಾರಕ್ ಕೊಠಡಿಯಲ್ಲೇ ಕೂತಿದ್ರು ಪ್ರಜ್ವಲ್ ರೇವಣ್ಣ. ಒಬ್ಬಂಟಿಯಾಗಿ ಕೂತು ಚಿಂತೆಗೆ ಜಾರಿರ್ತಾರೆ ಪ್ರಜ್ವಲ್ ರೇವಣ್ಣ. ರಾತ್ರಿ ಊಟ ಕೂಡ ಸರಿಯಾಗಿ ಸೇವಿಸದೆ ಮೌನಕ್ಕೆ ಶರಣಾಗಿದ್ರು. ಬೆಳಗ್ಗೆ 6:30 ಸುಮಾರಿಗೆ ಎಚ್ಚರಗೊಳ್ತಾರೆ ಪ್ರಜ್ವಲ್ ರೇವಣ್ಣ. ಸೊ ಬೆಳಗ್ಗೆ ಎದ್ದು ಬ್ಯಾರಕ್ನಲ್ಲಿ ಸುಮ್ಮನೆ ಕುಳಿತಿರ್ತಾರೆ ಪ್ರಜ್ವಲ್ಗೆ ಅವಲಕ್ಕಿ ಉಪ್ಪಿಟ್ಟನ್ನ ಸಿಬ್ಬಂದಿ ಕೊಟ್ಟರು ಅನ್ನುವಂಥದ್ದು ಗೊತ್ತಾಯಿತು.